ಸಾರಿ ನಿಮ್ಗೆಲ್ಲರಿಗೂ ಡಿಸ್ಟರ್ಬ್ ಆಗಿದ್ದಕ್ಕೆ. ತಪ್ಪು ನಮ್ಮ ಕಡೆಯಿಂದ. ಒಂದು ನಿಮಿಷ ಸರ್. ನಿಜವಾಗ್ಲೂ ತೊಂದರೆ ಆಗಿದ್ರೆ ನಮ್ಮ ಕಡೆಯಿಂದ ವಿ ಅಪೋಲಜೈಸ್ ಫಾರ್ ದ್ಯಾಟ್. ನಾವು ಹೊಸ ತಂಡ, ಬಟ್ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ. ದಯವಿಟ್ಟು ನೀವೆಲ್ಲ ಸಹಕರಿಸಿ ನಮಗೆ ಸಪೋರ್ಟ್ ಮಾಡಿ ಅಂತ ಅಂದ್ಕೊಂಡಿದ್ದೀನಿ. ಕಂಟೆಂಟ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥಿಂಕ್ ನೀವೆಲ್ಲ ನೋಡಿದ್ದೀರ, ಸಾಂಗು ತುಂಬ ಇಷ್ಟಪಟ್ಟಿದ್ದೀರ. ರುಕ್ಮಿಣಿ ರಾಧಾಕೃಷ್ಣ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ನಮ್ಮ ತುಂಬ 3 ಜನ, ನಾನು, ನಮ್ಮ ಡೈರೆಕ್ಟ್ರು, ಪ್ರೊಡ್ಯೂಸರ್, ಫ್ರಮ್ ಡೇ 1 ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಮೂವಿ ಆ್ಯಂಡ್ ಪುಟ್ ಅವರ್ ಹಾರ್ಟ್ ಆ್ಯಂಡ್ ಸೋಲ್ ಆ್ಯಂಡ್ ವರ್ಕ್ಡ್ ಆನ್ ದಿಸ್. ಹೇಳಬೇಕು ಅಂದರೆ ಅದೇ, ರುಕ್ಮಿಣಿಗೂ ಕೃಷ್ಣಂಗೂ ಮಧ್ಯ ಇರೋ ಆತ್ಮನೇ ರಾಧಾ. ಅದನ್ನೇ ನಾವು ಹೇಳೋಕೆ ಹೊರಟಿರೋದು ಈ ಸಿನಿಮಾಲಿ, ಇನ್ 1 ಲೈನ್ ಇಫ್ ಐ ವಾಂಟ್ ಟು ಟೆಲ್ ಯು. ಆ್ಯಂಡ್ ಇದ್ರಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರೂ ಏನೋ ನಮಗೆ ನಿಜವಾಗ್ಲೂ ಸುನಾಥ್ ಸರ್ರು ನಮ್ಮ ಟೀಮ್ ಜಾಯ್ನ್ ಆಗಿರೋದು ನನಗೆ ತುಂಬ ಪುಣ್ಯ, ನಮ್ದು ಯಾವುದೋ ಜನ್ಮದ ಪುಣ್ಯ. ಆಮೇಲೆ ಮೋಕ್ಷಿತಾ ಮೇಡಮ್ ಈ ಸಿನಿಮಾಗೆ ನಮಗೆ ಜಾಯ್ನ್ ಆಗಿರೋದು ಲೈಕ್ ಏನೋ ಅದೊಂಥರ ಬ್ಲೆಸ್ಸಿಂಗ್. ಅವರು ಸೀರಿಯಲಲ್ಲಿ ದೊಡ್ಡ ಸ್ಟಾರು ಬಂದು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ನಿಜ ನಂಗೆ ತುಂಬ ಖುಷಿ ಆಗುತ್ತೆ ಅವ್ರು ನಮ್ಮ ಸಿನಿಮಾ ಸೇರ್ಕೊಂಡಿರೋದಕ್ಕೆ. ಆಮೇಲೆ ರಿಯಾ ಆಲ್ಸೋ, ಶಿ ಹಸ್ ಶೋನ್ ಟು ಮಚ್ ಇಂಟ್ರೆಸ್ಟ್ ಇನ್ ಅವರ್ ಮೂವಿ ಆ್ಯಂಡ್ ಶಿ ಹಸ್ ಹರ್ಡ್ ದ ಸ್ಟೋರಿ ಆ್ಯಂಡ್ ಲೈಕ್ ದ ಮೂವಿ ಆ್ಯಂಡ್ ಶಿ ಹಸ್ ಬೀನ್ ಅ ಪಾರ್ಟ್ ಆಫ್ ಇಟ್ ಆ್ಯಂಡ್ ಐ ಅಪ್ರಿಷಿಯೇಟ್ ದಟ್ ರಿಯಲಿ. ಥ್ಯಾಂಕ್ ಯು. ಆ್ಯಂಡ್ ಇನ್ನು ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ, ನಮ್ಮ DOP ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಲೈಕ್ ತುಂಬ ರೆಕ್ಕಿಲಾಗಲಿ, ಲೈಕ್ ದೇರ್ ಇನ್ವಾಲ್ವ್ಮೆಂಟ್ ಇನ್ ಎವ್ರಿ ಆಸ್ಪೆಕ್ಟ್ ಇಸ್ ವೆರಿ ಮಚ್ ಅಪ್ರಿಷಿಯೇಟೆಡ್. ಆ್ಯಂಡ್ ನಮ್ಮ ಫೈಟ್ ಮಾಸ್ಟರ್ಸ್ ಬಂದಿದ್ದಾರೆ, ಡ್ರ್ಯಾಗನ್ ಮಾಸ್ಟ್ರು ಮತ್ತು ಸುಬ್ರಹ್ಮಣ್ಯ ಮಾಸ್ಟ್ರು. ಅವರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ವೆರಿ ಬಿಗ್ ಲೈನಪ್ ಆಫ್ ಸಿಂಗರ್ಸ್, ಸಂಚಿತ್ ಸರ್ ಆ್ಯಂಡ್ ರಜತ್ ಸರ್, ಆ್ಯಂಡ್ ವಿ ಹ್ಯಾವ್ ಸಿದ್ ಶ್ರೀರಾಮ್, ಆ್ಯಂಡ್ ವಿ ಹ್ಯಾವ್ ನಿನಾದ ನಾಯಕ್, ಆ್ಯಂಡ್ ವಿ ಹ್ಯಾವ್ ಅದರ್ಸ್ ಟು. ಐ ಮೀನ್ ಲೈಕ್ ಲಿಸ್ಟ್ ಗೋಸ್ ಆನ್. ಈ 2 ಸಾಂಗ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಬಿಡೋ ಸಾಂಗ್ ಇನ್ನೂ ಚೆನ್ನಾಗಿದೆ. ಅದಕ್ಕಿಂತ ನಮ್ಮ ಟ್ರೈಲರ್ ತುಂಬ ಬೊಂಬಾಟಾಗಿದೆ. ಅದಕ್ಕಿಂತ ಎಲ್ಲದಕ್ಕಿಂತ ನಮ್ಮ ಸಿನಿಮಾ ಇನ್ನೂ ಅದ್ಭುತವಾಗಿದೆ. ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್. ನಿಜವಾಗ್ಲೂ ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ. ಐ ಕ್ಯಾನ್ ಬೆಟ್ ಎನಿಥಿಂಗ್ ಆನ್ ದಿಸ್. ಪ್ಲೀಸ್ ಕಮ್ ಆ್ಯಂಡ್ ವಾಚ್. ಇದು ನಾನು ಸುಮ್ಮನೆ ಏನೋ ಹೇಳ್ತಿಲ್ಲ, ಬಟ್ ಎಲ್ಲರೂ ಹೇಳ್ತಾರೆ, ನಾನು ಹೇಳಿದ್ರು ಹೆಂಗೆ ನಿಮ್ಗೆ ನಂಬಿಸೋದಂತ ಗೊತ್ತಾಗ್ತಿಲ್ಲ. ಯು ಸಿ ಆರ್ ಪೋಸ್ಟರ್ಸ್. ನಮ್ಮ ಪೋಸ್ಟರ್ಸು ಅಷ್ಟೇ. ವಿನ್ಸಿ ರಾಜ್ ಅಂತ ಅವರು ತಮಿಳಲ್ಲಿ 3 ಫಿಲಮಿಂಗ್ ಮಾಡಿದ್ದಾರೆ, ದರ್ಬಾರು, ಕಾಲ ಮತ್ತು ಕಬಾಲಿ ಎಲ್ಲ ರಜನಿಕಾಂತ್ ಫಿಲಮ್ ಮಾಡಿದ್ದಾರೆ. ಆಮೇಲೆ ಸರಿಪೋದ ಶನಿವಾರಂ ಅಂತ ನಾನು ಮಾಡಿ, ಅವ್ರ ಬಜೆಟ್ ಕೇಳಿಬಿಟ್ರೆ ನಾವೆಲ್ಲ ಅವ್ರ ಹತ್ರನೇ ಹೋಗೋಕ್ಕಾಗಲ್ಲ. ಬಟ್ ಅವ್ರಿಗೆ ನಮ್ಮ ಸ್ಟೋರಿ ಹೇಳಿ ಒಪ್ಪಿಸಿ ಕರ್ಕೊಂಬಂದು ಇಲ್ಲಿ ಈ ಥರ ಈ ಕಲರ್ಸು, ಈ ಔಟ್ಪುಟ್ ಕೊಟ್ಟಿರೋದು ನಮಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ವೇ ಹಿ ಆಕ್ಸೆಪ್ಟೆಡ್ ಆ್ಯಂಡ್ ಫಾರ್ ದ ರೆಮ್ಯುನರೇಷನ್ ಈಸ್ ಟೇಕನ್ ಫಾರ್ ಆ ಮೂವಿ ಇಸ್ ಲೈಕ್, ಐ ಡೋಂಟ್ ನೋ, ಮೇ ಬಿ ಸ್ಟೋರಿ ಹ್ಯಾಸ್ taken a lead here and he has accepted our movie. Okay. Thank you. Thank you Bharat ಅವರೇ, all the very best. ಮೊದಲನೇದಾಗಿ ಇಲ್ಲಿರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಹಾಗೆ ಒಂದು ಸ್ವಲ್ಪ ನಿಮ್ಗೆ ಇಲ್ಲಿ ತೊಂದರೆ ಆಯಿತು ಅಂತ ಕೇಳ್ಪಟ್ವಿ, ಅದಕ್ಕೆ ಸಾರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಿಜಿಟಲ್ ಮಿತ್ರರಿಗೆ ನಮಸ್ಕಾರಗಳು. ನನ್ನ ಅಂದರೆ ಈ ರುಕ್ಮಿಣಿ ರಾಧಾಕೃಷ್ಣ ಸಿನಿಮಾದಲ್ಲಿ ನನ್ನ ಪಾತ್ರ ನೀವೆಲ್ಲರೂ ನೋಡಿರ್ತೀರ. ಇಲ್ಲಿ ಹಾಡು ನೋಡಿದಾಗ ಗೊತ್ತಾಗಿರುತ್ತೆ ನಿಮಗೆ ನನ್ನ ಪಾತ್ರ ಯಾವ ಥರ ಇರ್ಬೋದು ಅಂತ. ಒಂದು ಇನ್ನೋಸೆನ್ಸ್ ಜೊತೆಗೆ ಒಂದು ಪ್ರೌಢತೆ ಇದೆ. ಸೊ ಈ ಪಾತ್ರ ರುಕ್ಮಿಣಿಯಿಂದ ಶುರುವಾಗುವಂತಹ ಪಾತ್ರ ಇದು. ರುಕ್ಮಿಣಿಯಿಂದ ಶುರುವಾಗಿ ರಾಧನ ಹತ್ರ ಬರುತ್ತೆ, ಮತ್ತೆ ರಾಧನ ಹತ್ರ ಬಂದಲ್ಲಿ ಮತ್ತೆ ಪುನಃ ವಾಪಸ್ಸು ಎಲ್ಲಿಗೆ ಹೋಗುತ್ತೆ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ. ಅದನ್ನು ನಾನು ರಿವೀಲ್ ಮಾಡಲ್ಲ, ಆಮೇಲೆ ಮಾಡಿದ್ರೆ ನಮ್ಮ ಡೈರೆಕ್ಟರ್ ಅಷ್ಟೇ. ಈ ಪಾತ್ರ ತುಂಬ ಅದ್ಭುತವಾಗಿದೆ. ಯಾಕೆ ಅಂತಂದರೆ ನಾನು ರಿಯಲ್ ಲೈಫಲ್ಲಿ ಎಷ್ಟು ಫನ್ ಆಗಿರ್ತೇನೋ ಅದೇ ಥರನೇ ಇದೆ ಈ ಪಾತ್ರ. ಸೊ ಹಾಗಾಗಿ ನನಗೆ ಈ ಪಾತ್ರ ನಿರ್ವಹಿಸೋದಕ್ಕೆ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಹಾಗೆ ಮೊದಲನೇ ಸಲ ಈ ಕತೆ ಕೇಳಿದಾಗಲೂ ಅಷ್ಟೇ ಎಕ್ಸೈಟ್ ಆಯಿತು. ಯಾಕೆಂದರೆ ತುಂಬ ಮನಸ್ಸಿಗೆ ಹತ್ತಿರ ಆಗುವಂತಹ ಪಾತ್ರ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಸಿನಿಮಾ ನೋಡ್ತು ಅಂತಂದರೆ ನಿಮಗೂ ಕೂಡ ಇದು ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಇದು ಈ ಒಂದು ಕತೆ ಮೂಡ್ ಬಂದಿದೆ. ಸೊ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ಇಂಥ ಒಂದು ಪಾತ್ರಕ್ಕೆ ಇವರೇ ಕರೆಕ್ಟಾಗಿ ಸೆಟ್ ಆಗ್ತಾರೆ ಅಂತ ಹೇಳಿ ನನ್ನ ಆಯ್ಕೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಾವು ಕುಂಭಕೋಣಂಗೆ ಶೂಟಿಂಗ್ ಹೋದಾಗ್ಲೂ ಅಷ್ಟೇ, ಬೀಯಿಂಗ್ ಅ ಪ್ರೊಡ್ಯೂಸರ್ ಸುಮ್ಮನೆ ಅಂದರೆ ನಾನು ದುಡ್ಡು ಹಾಕ್ತಾ ಇದ್ದೀನಿ ಅನ್ನೋ ಥರ ಇರಲಿಲ್ಲ ಅವರು. ಅದು ಬಿಟ್ಟು ಏನೇನು ಜೊತೆಗೆ ಟೀಮ್ ಜೊತೆ ನಿಂತ್ಕೊಂಡು ಎಷ್ಟೆಲ್ಲ ನಿಭಾಯಿಸ್ಬೋದು ಅಷ್ಟು ನಿಭಾಯಿಸ್ತಿದ್ರು. ಪಾಪ ನಾನು ಸುಮ್ಮನೆ ಹೇಳಬಾರ್ದು, ಬೆಳಿಗ್ಗೆ ನನ್ನ ಕರ್ಕೊಂಡು ಅಂದರೆ 5 ಗಂಟೆಗೆ ರೂಮಿಂದ ಹೊರಡಬೇಕಾಗಿತ್ತು. 5 ಗಂಟೆಗೆ ಹೊರಡಬೇಕು ಅಂದಾಗ ಇವ್ರು ನನ್ನ ಕರ್ಕೊಂಬಂದು ಸೆಟ್ಟಿಗೆ ಬಿಟ್ಟಿದ್ದಾರೆ. ಅಂದರೆ
ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರು ವರ್ಕ್ ಮಾಡಿದ್ದಾರೆ. ನನ್ನ ಪ್ರೊಡ್ಯೂಸರ್ ನಾನು ದುಡ್ಡು ಹಾಕ್ತಿದ್ದೀನಿ, ಈ ಥರ ಯಾಕೆ ಇರಬೇಕು ಅನ್ನೋ ಥರ ಮೈಂಡ್ ಸೆಟ್ಟೇ ನಾನು ನೋಡಲಿಲ್ಲ. ಅಷ್ಟು ಡೌನ್ ಟು ಅರ್ತ್ ಮನುಷ್ಯ. ಸೊ ತುಂಬ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಸಿನಿಮಾಗೆ ಏನು ಬೇಕೋ ಎಲ್ಲದನ್ನೂ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಡೈರೆಕ್ಟರ್ ಮೊದಲನೇ ಸತಿ ಕತೆ ಹೇಳೋದಕ್ಕೆ ಅಂತ ಬಂದಾಗ 2 ಪಾತ್ರ ಇದೆ, ಇದು 2ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ನೋಡಿ ಅಂತಂದರು. ನನಗಿಷ್ಟ, ಅವ್ರು ಅಂದ್ಕೊಂಡಿದ್ದು ನನಗೆ ರಾಧಾ ಪಾತ್ರ ಕೊಡಬೇಕು ಅಂತಾನೆ. ಬಟ್ ಅವ್ರು ಅಂದ್ಕೊಂಡಿದ್ದು ನಾನು 2ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಅವ್ರು ನೋಡೋಣ ಅನ್ನೋ ಥರ ಅಂದ್ಕೊಂಡಿದ್ರು. ಬಟ್ ಇಲ್ಲ, ನಾನು ಒಪ್ಕೊಂಡಿದ್ದು ರಾಧಾ ಪಾತ್ರನೇ. ಹಾಗಂತ ಹೇಳಿ ರುಕ್ಮಿಣಿ ಪಾತ್ರಕ್ಕೆ ವೆಯ್ಟೇಜ್ ಇಲ್ಲ ಅಂತಲ್ಲ. ರುಕ್ಮಿಣಿ ಪಾತ್ರಕ್ಕಿಂತ ರಾಧಾ ಪಾತ್ರ ನಾನು ಚೆನ್ನಾಗಿ ನಿಭಾಯಿಸ್ಬೋದು ಅಂತ ನನಗನ್ಸಿದ್ದು ಅಷ್ಟೇ. ಬಟ್ ರುಕ್ಮಿಣಿ ಪಾತ್ರಕ್ಕೂ ಅಷ್ಟೇ ವೆಯ್ಟೇಜ್ ಇದೆ. ಹೇಳ್ದಾಗೆ ನಾನು ರುಕ್ಮಿಣಿ ಇಲ್ಲ ಅಂತಂದರೆ ರಾಧಾ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ನಾವು ಶೂಟ್ ಮಾಡಬೇಕಾದ್ರೂ ನಮಗೆ ಒಂದು ಫ್ರೀಡಮ್ ಕೊಟ್ಟಿದ್ರು. ನಿಮಗೆ ಅಂದರೆ ಎಲ್ಲೂ ನಮ್ಮನ್ನು ಕಟ್ಟಾಕಿಲ್ಲ. ಆ್ಯಕ್ಟ್ ಮಾಡುವಾಗ ನಿಮಗೆ ಹೇಗಾಗುತ್ತೋ ಹಾಗೆ ಮಾಡಿ ಮ್ಯಾಮ್, ಅಕಸ್ಮಾತ್ ನಮ್ಗೆ ಏನಾದ್ರು ಒಂಚೂರು ತಪ್ಪಂತ ಅನ್ನಿಸ್ತು ಅಂದರೆ ನಾವು ಹೇಳ್ತೀವಿ ಅಂತ ಹೇಳಿ ನಂಗೆ ತುಂಬ ಫ್ರೀಡಮ್ ಕೊಟ್ಟು ಈ ಒಂದು ಪಾತ್ರನ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಾಣ್ ಸರ್. ಆ್ಯಂಡ್ ನೆಕ್ಸ್ಟ್ ನಮ್ಮ ಭರತ್ ಅವರು, ಅವ್ರನ್ನ ಹೀರೋ ಅಂತ ನಾವು ಹೇಳೋಕ್ಕೆ ಆಗಲ್ಲ, ಆಲ್ರೌಂಡರ್ ಅವರು. ಬರೀ ಹೀರೋ ಆಗಿ ಮಾತ್ರ ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ. ನನಗೆ ಕತೆ ಹೇಳೋಕ್ಕೂ ನಮ್ಮ ಮನೆಗೆ ಬರ್ತಾರೆ, ಸೆಟ್ಟಲ್ಲಿ ಏನಾದ್ರು ವಿಷಯಗಳಿದ್ರೂ ನನ್ನ ಹತ್ರ ಹೇಳ್ತಾರೆ. ಆ್ಯಂಡ್ ಈಗ ಅಂದರೆ ಮ್ಯೂಸಿಕ್ ಮಾಡ್ಬೇಕಾದ್ರೆ ಅಲ್ಲೂ ಹೋಗಿ ಕೂತ್ಕೋತಾರೆ, ಡಬ್ಬಿಂಗ್ ಮಾಡಿಸ್ಬೇಕಾದ್ರೆ ಬಂದು ಕೂತಿದ್ದಾರೆ. ಡಬ್ಬಿಂಗ್ ಮಾಡ್ಬೇಕಾದ್ರೂ ಪ್ರತಿಯೊಂದು ವಿಚಾರದಲ್ಲೂ ಬಂದು ಕೂತು ಎಲ್ಲದನ್ನು ನನ್ನ ಕೆಲಸ ಅಂದ್ಕೊಂಡು ಅವ್ರು ಮಾಡಿದ್ದಾರೆ. ನನಗೆ ಈ ಸಿನಿಮಾಲಿ ಬರೀ ಹೀರೋ ಅಂತ ಅನಿಸಿಲ್ಲ, ಹೀ ಈಸ್ ಆಲ್ರೌಂಡರ್. ಆ್ಯಂಡ್ ಅವ್ರಿಗೆ ಈ ಸಿನಿಮಾ ಮೇಲಿರೋ ಪ್ಯಾಷನ್, ಅವರ ಇಂಟ್ರೆಸ್ಟ್, ನಿಜವಾಗ್ಲೂ ಅದನ್ನು ನೋಡಿ ನನಗೆ ಖುಷಿ ಆಯಿತು. ಯಾಕೆ ಅಂತಂದರೆ ನಮ್ಮ ಕಲಾವಿದ್ರದ್ದು ಕೆಲಸ ಏನಿರುತ್ತೆ, ನಾವು ಬರ್ತೀವಿ, ಆ್ಯಕ್ಟ್ ಮಾಡ್ತೀವಿ, ಹೋಗ್ತೀವಿ. ಬಟ್ ಅವ್ರು ಅಷ್ಟು ಮಾತ್ರ ಮಾಡಿಲ್ಲ ಈ ಸಿನಿಮಾಗೆ. ಪ್ರತಿಯೊಂದು ಭಾಗದಲ್ಲೂ ಕೂಡ, ವಿಭಾಗದಲ್ಲೂ ವರ್ಕ್ ಮಾಡಿದ್ದಾರೆ ಅವರು. ಸೊ ಇಂಥ ಒಂದು ಡೆಡಿಕೇಟೆಡ್ ಪರ್ಸನ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಹೆಮ್ಮೆ ಇದೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಅ ವಂಡರ್ಫುಲ್ ಕೋ ಸ್ಟಾರ್. ಆ್ಯಂಡ್ ಇವ್ರ ಜೊತೆ, ರಿಯಾ ಸಚ್ದೇವ್ ಅವ್ರ ಜೊತೆ ನಾನು ಮಾಡೇ ಇಲ್ಲ. ನಾವಿಬ್ಬರು ಒಟ್ಟಿಗೆ ನಾವು ಆ್ಯಕ್ಟ್ ಮಾಡೋಕ್ಕೆ ಆಗಿಲ್ಲ. ಬಟ್ ನಾವು ಯಾವಾಗ ಸಿಕ್ಕಿದ್ರೂ ಚೆನ್ನಾಗಿ ಮಾತಾಡ್ಸಿದ್ದಾರೆ, ಚೆನ್ನಾಗಿ ಮಾತಾಡಿದ್ದೀವಿ. ಅಷ್ಟು ಬಿಟ್ಟರೆ ಇಬ್ಬರು ನಾವು ಸ್ಕ್ರೀನ್ನ ಶೇರ್ ಮಾಡೇ ಇಲ್ಲ ಒಟ್ಟಿಗೆ. ಗೊತ್ತಿಲ್ಲ ಇನ್ ಫ್ಯೂಚರ್ ಹೇಗಾಗುತ್ತೋ ಏನೋ. ಬಟ್ ಈಗ ಸಾಂಗ್ನ ನೋಡಿದಾಗ ಅನಿಸಿದ್ದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆ ಪಾಪ ನಮ್ಮ ಭಾಷೆ ಗೊತ್ತಿಲ್ಲದೆ ಇದ್ರೂ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ಅವ್ರು ರಿಯಾಕ್ಟ್ ಮಾಡಬೇಕು, ಹೇಗೆ ಅದಕ್ಕೆ ಯಾವ್ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡಬೇಕು, ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಸೊ ಸ್ಕ್ರೀನ್ ಮೇಲೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ZL ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ನಾವು. ಆದರೆ ನನ್ನ ಸಿನಿಮಾಗೆ ಇಂಥ ಒಂದು ಒಳ್ಳೆ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ನನ್ನ ಸಿನಿಮಾ ಅಲ್ಲ, ನಮ್ಮ ಸಿನಿಮಾ. ಆದರೆ ಅದೊಂಥರ ಇದು ಸರ್, ಏನಂತಂದರೆ ಅನಿಸುತ್ತಲ್ವಾ, ನನ್ನ ಸಿನಿಮಾ ಅನ್ನೋ ಥರ ಅದೊಂದು ಬಂದ್ಬಿಡುತ್ತೆ ಮಧ್ಯದಲ್ಲಿ. ಬಟ್ ಅಲ್ಲ, ನಮ್ಮೆಲ್ಲರ ಸಿನಿಮಾ. ಬಟ್ ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದೀರಾ ಸುನಾದ್ ಗೌತಮ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗುತ್ತೆ. ಅಂದರೆ ಸಾಂಗ್ ಕೇಳ್ತಾ ಇತ್ತು ಅಂದರೆ ಕೇಳ್ತಾನೆ ಇರಬೇಕು. ಆ ಮ್ಯೂಸಿಕ್, ಆ ಮೆಲೋಡಿ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು I remember when I had the narration for the first time, Pran sir gave me the narration, and I was so amazed and surprised that it's such a beautiful love story, such modern day story with a lot of layers in it and so much depth in it. And the entire team has worked really hard to make the script into a perfect execution, and I want to thank the entire team to put the entire of the efforts of that into this. And yeah, thank you all of you to being here and giving us so much love. Thank you. I hope you like this movie. Please watch it. Thank you. ಲಾಸ್ಟ್ ಒಂದು ಕನ್ನಡ ಲೈನ್ ಬಿಡಿ, ಯಾವಾಗಲೇ ಹೇಳಿದ್ರಲ್ಲ ಆ ಥರ ಕನ್ನಡ ಲೈನ್ ಯು ಸೆಡ್ ನೋ ಲಾಸ್ಟ್ ಟೈಮ್. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಧನ್ಯವಾದಗಳು. ಥ್ಯಾಂಕ್ ಯು. ಮೈ ಫೇವ್ರೆಟ್ co-star ಭರತ್. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ಸಿನಿಮಾದಲ್ಲಿ ಮೂಡ್ ಬಂದಿರೋ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ನೀವು ನೋಡಿರ್ಬೋದು ಕುಂಭಕೋಣಂನ ಎಷ್ಟು ಅತ್ಯದ್ಭುತವಾಗಿ ತೋರಿಸಿದ್ದಾರೆ ಅಂತ. ಥ್ಯಾಂಕ್ ಯು ಸುನಿಲ್ ಸರ್. ಅವರ ವರ್ಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದು ಸ್ಕ್ರೀನ್ ಮೇಲೆ ಕೂಡ ಕಾಣಿಸುತ್ತೆ. ಆ್ಯಂಡ್ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮ್ಗೂ ಥ್ಯಾಂಕ್ ಯು. ಪಾಪ ಎಷ್ಟು ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾಯಿದ್ರು ಅಂತಂದರೆ, ಕುಂಭಕೋಣಂ ರೋಡಲ್ಲಿ ಪಾಪ ಮಲ್ಗಿ ಉರುಳಾಡಿ ಎಲ್ಲ ತೋರಿಸ್ಬಿಟ್ಟಿದ್ದಾರೆ, ಮ್ಯಾಮ್ ಹಿಂಗೆ ಮಾಡಿ ಮ್ಯಾಮ್ ಅಂತ ಹೇಳಿ. ಸೊ ಅವರ ಆ ಚಿಕ್ಕ ಹುಡುಗರುಗಳ ಡೆಡಿಕೇಶನ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆ್ಯಂಡ್ ಡಿಸೈನರ್
ಅವ್ರಿಗೆ 2 ಶೇಡ್ ಇತ್ತು. ಯಾಕೆ ಅಂತಂದರೆ ಒಂದು ರಿಯಾ ಅವ್ರದ್ದು ಮಾಡ್ರನ್ ಆ್ಯಂಡ್ ನಂದು ಹಳ್ಳಿ ಪಾತ್ರ. ಸೊ ಹಾಗಾಗಿ ಎರಡಕ್ಕೂ ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ಸ್ನ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್ ಆ್ಯಂಡ್ ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಉಮೇಶ್ ಸರ್, ಪ್ರಾಣ್ ಸರ್ ಆ್ಯಂಡ್ ಎಸ್ಪೆಷಲಿ ಭರತ್ ಅವ್ರ ಅಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ಅವರು ಈ ಪಾತ್ರಕ್ಕೆ ಕತೆ ಅಂದರೆ ನಾಯಕಿನ ಹುಡ್ಕೋವಾಗ ಅವ್ರ ಅಮ್ಮ ಹೇಳಿದ್ರಂತೆ, ಪಾರು ನೋಡು, ಯಾಕೆಂದರೆ ಪಾರು ಈ ಪಾತ್ರಕ್ಕೆ ಸೆಟ್ ಆಗ್ತಾರೆ ಅಂತ ಅವ್ರ ಅಮ್ಮ ಅಂತ ನನ್ನ ಸಜೆಸ್ಟ್ ಮಾಡಿದ್ದು. ಸೊ ಆಂಟಿ ಥ್ಯಾಂಕ್ ಯು ಸೋ ಮಚ್ ಆಂಟಿ, ಯಾಕೆಂದರೆ ನಿಮ್ಮ ರೆಫರೆನ್ಸಿಂದನೇ ಇವ್ರು ನನ್ನನ್ನು ಸೆಲೆಕ್ಟ್ ಮಾಡಿರೋದು. ಆ್ಯಂಡ್ ಇಡೀ ಟೀಮ್ಗೆ ಒಳ್ಳೇದಾಗಲಿ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೋಕ್ಷಿತ್. ಹೇಳಿ ಸರ್ ರುಕ್ಮಿಣಿ ರಾಧಾಕೃಷ್ಣ ಸಿನಿಮಾ ಬಗ್ಗೆ. ಸಿನಿಮಾ ಬಗ್ಗೆ ಈಗಾಗಲೇ ಸ್ವಲ್ಪ ಹೇಳಿದ್ದೀನಿ, ಇನ್ನು ಸರ್ ಇದು ಹೊಸ ಥರ ಅಂತ. ಹೊಸ ಸರ್ ಇದು ಹೊಸ ಟೇಕ್ ಸರ್. ಓಕೆ, ಸೊ ಸಿನಿಮಾನ ನಾನು ಮತ್ತು ಭರತ್, ಉಮೇಶ್ 3 ಜನ ಶುರು ಮಾಡಿ, ಭರತ್ ಸಣ್ಣದಾಗಿ ಹೇಳಿದ ಒಂದು ಎಳೆನ ಇಟ್ಕೊಂಡು ರುಕ್ಮಿಣಿ ರಾಧಾಕೃಷ್ಣ ಅನ್ನೋ ಒಂದು ಕಥೆಯನ್ನು ನಾವು ಮಾಡಿದ್ವಿ. ಅದ್ರ ಪ್ರಕಾರ ಕತೆ ಕೇಳಿದ ಹಾಗೆ ಕತೆ ತಂತಾನೆ ಏನೇನು ಮಾಡಬೇಕು ಅಂತ ಕೇಳ್ಕೊಳ್ತಾ ಹೋಯ್ತು. ಅದಾಗೆ ಅದು ಕೇಳ್ಕೊಳ್ತಾ ಹೋಗಿದ್ದು ನಾವೇ ಒಂದು ಉದ್ದೇಶಪೂರ್ವಕವಾಗಿ ಇದನ್ನು ಹೀಗೆ ಮಾಡಬೇಕು, ಇದು ಹಾಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಲ್ಲ. ಅಂದರೆ ನಾವೀಗ ಕುಂಭಕೋಣಲ್ಲಿ ಶೂಟ್ ಮಾಡಿದ್ದು ಕೂಡ ಅದಾಗಿ ಕರೆಸ್ಕೊಂಡಿದ್ದು ಅಂತ ನಾನು ಅಂದ್ಕೊಳ್ತಾ ಇರೋದು. ಯಾಕಂದರೆ ನಾವು ಇಲ್ಲೇ ಒಂದಷ್ಟು ಬೆಂಗಳೂರಿನಲ್ಲೇ ಇಲ್ಲೇ ಮಾಡೋಣ, ನಿರ್ಮಾಪಕರಿಗೆ ತುಂಬ ಹೊರೆಯಾಗೋದು ಬೇಡ ಅಂತ ನಾನು ಅಂದ್ಕೊಂಡಾಗ ಇಲ್ಲೇ ಒಂದಷ್ಟು ಲೊಕೇಶನ್ ಕೂಡ ನೋಡಿದ್ವಿ. ಸಡನ್ನಾಗಿ ಒಂದಿನ ಉಮೇಶ್ ಸರ್ ಬಂದು, ಇಲ್ಲ ನಾವು ಕತೆ ಕೇಳ್ತಾ ಇದೆ ಇದು, ನೀವು ಯಾಕೆ ಅದನ್ನು ತಿರಸ್ಕರಿಸ್ತಾ ಇದ್ದೀರಾ, ಬನ್ನಿ ನಾವು ಕತೆ ಕೇಳಿದಾಗೆ ಕತೆನಲ್ಲಿ ನೀವು ಯಾವ ಊರು ಅಂತ ಬರ್ತಿದ್ದೀರೋ ಅದೇ ಊರಲ್ಲಿ ಹೋಗಿ ಶೂಟ್ ಮಾಡೋಣ ಅಂತ ಅವರು ನಮಗೆ ಪ್ರೋತ್ಸಾಹ ಕೊಟ್ಟು ಬೆಂಬಲ ಕೊಟ್ಟು, ಅದಕ್ಕೆ ನಮ್ಮ ನಾಯಕ ಕೂಡ ಇನ್ನಷ್ಟು ಉತ್ಸಾಹ ತುಂಬಿ ನಾವು ಇಡೀ ತಂಡನೇ ಹೋಗಿ ಅಲ್ಲಿ ಕೆಲಸ ಮಾಡೋ ಹಾಗಾಯಿತು. ಅಂದರೆ ನಾವು ಪ್ರತಿ ಕ್ಷಣ ಪ್ರತಿ ದಿನ ಈ ಸಿನಿಮಾದ ಒಂದೊಂದು ಅಂಶಗಳಿಗೂ ಒಂದೊಂದು ದೃಶ್ಯಕ್ಕೂ ನಾವು ತುಂಬ ನಮ್ಮನ್ನೇ ನಾವು ಅರ್ಪಿಸ್ಕೊಂಡು ಕೆಲಸ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಭರತ್ ಮತ್ತು ನಮ್ಮ ಉಮೇಶ್ ಸರು ಇವ್ರುಗಳ ಪಾತ್ರ ತುಂಬ ದೊಡ್ಡದು. ಯಾಕಂದರೆ ಒಬ್ಬ ನಿರ್ದೇಶಕ ಮೊದಲನೇ ಸಲ ನಿರ್ದೇಶನ ಮಾಡ್ತಾನೆ ಅಂದಾಗ ಅವನಿಗೆ ಅವನದೇ ಆದ ಭಯ ಇರುತ್ತೆ, ಅವನದೇ ಆದ ಒಂದು ದುಗುಡ ಇರುತ್ತೆ, ನಾನು ಏನು ಅಂದ್ಕೊಂಡಿದ್ದೀನೋ ಅದು ಬರುತ್ತೋ ಇಲ್ವೋ ಅಂತ. ಅಂದರೆ ದೇವ್ರ ದಯೆ, ಎಲ್ಲರೂ ನನಗೆ ನಾನು ಬರೆದಿರೋ ಪ್ರತಿಯೊಂದು ಸಾಲಿಗೂ ಅದನ್ನು ದೃಶ್ಯ ರೂಪದಲ್ಲಿ ಕಟ್ಟಿಕೊಡೋದಕ್ಕಾಗಲಿ, ಸಂಗೀತ ರೂಪದಲ್ಲಿ ಬರೋದಕ್ಕಾಗಲಿ, ಸಾಹಿತ್ಯ ಆಗಲಿ, ಎಲ್ಲದಕ್ಕೂ ಬಂದು, ಅಂದರೆ ನಾನು ಆಗಲೇ ಹೇಳಿದಾಗೆ ಇದೆಲ್ಲ ಆಗಿದ್ದು ಅವರೆಲ್ಲ ಬಂದು ಸೇರಿದ್ರಿಂದನೇ ಇವತ್ತು ರುಕ್ಮಿಣಿ ರಾಧಾಕೃಷ್ಣ ಈ ಹಂತಕ್ಕೆ ಬಂದಿದೆ. ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ, ಗರ್ವ ಅನ್ನಿಸ್ತಾ ಇದೆ, ಜೊತೆಲಿ ಒಂದು ಸಣ್ಣ ಭಯ ಕೂಡ ಇದೆ. ಇಲ್ಲಿಗೆ ಬಂದಿದ್ದೀವಿ ಈಗ. ನಿರ್ದೇಶಕರೇ, ಹಾಂ ಒಂದು ಪ್ರಶ್ನೆ ಇದೆ ಸರ್. ನೆಕ್ಸ್ಟ್ ಟೈಮ್ ಈ ಥರ ರಿಪೀಟ್ ಆಗಲ್ಲ ಅಂತ ಸರ್ ಗಿವ್ ಲೈಕ್ ಪ್ರಾಮಿಸ್ ಮಾಡ್ತೀನಿ. ಎಸ್ ಸರ್. ಓಕೆ ಓಕೆ ಸರಿ, ಮುಗಿಸ್ಬೇಡ ನಮ್ಮ ಮೀಡಿಯಾ. ಓಕೆನಾ? ಸೊ ರುಕ್ಮಿಣಿ ರಾಧಾಕೃಷ್ಣ ಅಂತ. ಸೊ ಡೇ 1ಇಂದ ನಾವು ಆಲ್ಮೋಸ್ಟ್ ಎಲ್ಲದ್ರಾಗ ಇನ್ವಾಲ್ವ್ ಆಗಿದ್ದೆ, ಕಥೆಯಲ್ಲಾಗಲಿ, ಮ್ಯೂಸಿಕಲ್ಲಾಗಲಿ, ಟೆಕ್ನಿಕಲ್ ಆಗಿ. ಸೊ ನಾನು ಮೇಯ್ನಾಗಿ ಮಾತಾಡಬೇಕು ಅಂದರೆ ಲೈಕ್ ಫ್ರೇಮ್ಸ್, ನಮ್ಮ DOP ಲೈಕ್ ಸುನಿಲ್ ಸರ್ ಅಂತವರು, ಲೈಕ್ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಲೈಕ್ ಐ ಲೈಕ್ ಈಸ್ ವರ್ಕ್. ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಸುನಾಥ್ ಸರ್, ಲೈಕ್ ಅವರಂತೂ ಲೈಕ್ 24/7 ಅಂತೂ ನನ್ನ ಕಾಲ್ ಯಾವಾಗ ಮಾಡಿದ್ರೆ ಎತ್ತಾರೆ. ನನಗೆ ಈ ಟ್ಯೂನ್ ಇಷ್ಟ ಆಗಿಲ್ಲ ಅಂತ ಅದ್ರ 2 ಮೇಲೆ ಇನ್ನೊಂದು 4 ಸಲ ವರ್ಕ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನಮ್ಮ ಭರತ್ ಸರ್, ಲೈಕ್ ಈ ಥರ ಈ ಸಿನಿಮಾ ಹೀರೋ ಅಂತ ನಾನು ಇರಲ್ಲ, ಈಸ್ ಲೈಕ್ ಕ್ಲೋಸ್ ಟು ಮೈ ಲೈಕ್ ಓನ್ ಬ್ರದರ್. ಸೊ ಡೇ 1ಇಂದ ಕೂತ್ಕೊಂಡು ಸರ್ ಈ ಥರ ಮಾಡೋಣ, ಆ ಥರ ಮಾಡೋಣ, ಸೊ ಕನ್ನಡ ಸಿನಿಮಾಗೆ ಈ ಥರ ವಿಜುವಲ್ಸ್ ಬೇಕು, ಹಿಂಗೆ ಬೇಕು, ಏನು ಮಾಡೋಣ. ಸೊ ವಿ ಯೂಸ್ ಟು ಡಿಸ್ಕಸ್ ಎವ್ರಿಥಿಂಗ್. ಸೊ ಅದರ ಥ್ಯಾಂಕ್ ಯು ಭರತ್ ಸರ್. ಮತ್ತು ಮೋಕ್ಷಿತಾ ಮ್ಯಾಮ್, ಅವ್ರು ನಾನು ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಶಿ ಇಸ್ ವೆರಿ ಗಾರ್ಜಿಯಸ್ ಆನ್ ಫ್ರೇಮ್. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆಲ್ಮೋಸ್ಟ್ ಇನ್ ಕುಂಭಕೋಣಮಲ್ಲಿ. ಲೈಕ್ ಅವ್ರು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ರಿಯಾ ಸಚ್ದೇವ್, ಅವ್ರು ನಮ್ಮ ಕನ್ನಡ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರೂ ಬಂದು ಕನ್ನಡ ಕಲ್ತು ಲೈಕ್ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್
ನಾವು 45 ಡೇಸ್ ಶೂಟ್ ಮಾಡಿದ್ದೀರಿ. ಕುಂಭಕೋಣಮಲ್ಲಿ ಒಂದು 12 ಡೇಸ್, ಇಲ್ಲೊಂದು 25 ಡೇಸ್ ಶೂಟ್ ಮಾಡಿದ್ದೀರಿ ಅಲ್ಲ ಫ್ರೆಂಡ್? ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ, ಸಪೋರ್ಟ್ ಕನ್ನಡ ಫಿಲಮ್ಸ್. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಮೀನ್ ಈ ಸಿನಿಮಾಲಿ ಎಲ್ಲ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ಆ್ಯಡ್ ಆಗಿದ್ದಾರೆ. ಹಂಗೆ ನಮ್ಮ ಕಲಾವಿದ್ರು ಅಷ್ಟೇ, ಶರಣ್ಯ ಆಗಿರ್ಬೋದು, ಭೂಮಿಕಾ, ಐ ಮೀನ್ ಲೈಕ್ ನಾಟ್ಯ ಆಗಿರ್ಬೋದು, ಇವರೆಲ್ಲ ಚಿಕ್ಕ ಚಿಕ್ಕ ಪಾತ್ರ ಮಾಡಿದ್ರು ಡೇ ಒನ್ನಿಂದ ನಂದು ಇದು ಸಿನಿಮಾ ಅಂತ ನಿಂತ್ಕೊಂಡು ಅವರೆಲ್ಲ ಪ್ರಮೋಷನ್ಲಾಗಲಿ ಎಲ್ಲದಕ್ಕೂ ಭಾಗಿಯಾಗಿದ್ದಾರೆ. ಪ್ಲೀಸ್ ಎವ್ರಿ ಒನ್, ಆ್ಯಂಡ್ ಇವನ್ ಸಂದೀಪ್ ಮಲಾನಿ ಸರ್ ಆಗಿರ್ಬೋದು, ನಮ್ಮ ಅಶೋಕ್ ಹೆಗ್ಡೆ ಅಪ್ಪಾಜಿ ಅವರಾಗಿರ್ಬೋದು, ಅವರೆಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡಿರೋದು ನಮ್ಗೆ ತುಂಬ ಬಲ ಇದೆ. ಸರ್ ರಿಯಲಿ ನಿಮಗೆಲ್ಲ ನಾನು ಏನು ಹೇಳ್ಬೇಕು, ನಮ್ಮ ಸಿನಿಮಾನೇ ಆನ್ಸರ್ ಮಾಡುತ್ತೆ, ಇದು ತುಂಬ ಹಿಟ್ ಆಗುತ್ತೆ, ನಿಮಗೆಲ್ಲ ದೊಡ್ಡ ಹೆಸರು, ಇರೋ ಹೆಸರಿಗಿಂತ ದೊಡ್ಡ ಹೆಸರು ಬರುತ್ತೆ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು.